ಇನ್ನು ರಾಯಚೂರಿನ ಪರಿಸ್ಥಿತಿ ಏನು ಅಂತ ನಮ್ಮ ಪ್ರತಿನಿಧಿ ವಿವರಿಸ್ತಾ ಇದ್ರು. ಏನಾಗ್ತಿದೆ, ಕಾಮಗಾರಿ ಹೆಂಗಾಗ್ತಿದೆ ಅಂತ. ಸರಿದಾರಿಯಲ್ಲಿ ಕಾಮಗಾರಿ ಸಾಗ್ತಾ ಇಲ್ಲ, ಯಾವಾಗ ಮುಗಿಯುತ್ತೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಇಲ್ಲ. ನಾವು ಮಿನಿಸ್ಟ್ರನ್ನ ಮಾತನಾಡಿಸಿದ್ವಿ, ಸಚಿವರನ್ನು ಮಾತನಾಡಿಸಿದ್ವಿ. ರಾಯಚೂರಲ್ಲಿ JJM ಮತ್ತು ಜಲಧಾರಿ ಕಾಮಗಾರಿ ವಿಳಂಬಕ್ಕೆ ಸಂಬಂಧಿಸಿದಂತೆ ಅವರು ಮಾತನಾಡಿದ್ದಾರೆ. ಯಾವುದೇ ನೀರಿನ ಮೂಲ ಇಲ್ಲದೆ ಪೈಪ್ಲೈನ್ ಅನ್ನು ಮಾಡಲಾಗಿದೆ. ಮಾಡುವಾಗ ಗೊತ್ತಿರಲಿಲ್ಲ ಇವರಿಗೆ, ಪ್ರಜ್ಞೆ ಇರಲಿಲ್ವಾ ಗೊತ್ತಿಲ್ಲ. ನೀರಿನ ಮೂಲ ಇಲ್ಲ, ಪೈಪ್ಲೈನ್ ಮಾಡಿದ್ದಾರೆ. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರ ಸ್ಟೇಟ್ಮೆಂಟ್ ಇದೆ. ಜಲಧಾರೆ ಯೋಜನೆ ಕೂಡ ವಿಳಂಬ ಆಗ್ತಿದೆ, ಕೇಂದ್ರ ಸರ್ಕಾರದಿಂದಲೂ ದುಡ್ಡು ಬರಬೇಕು, ಸಭೆ ಮಾಡಿ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ. ನೀರಿನ ಮೂಲ ಇಲ್ಲದೆ ಪೈಪ್ಲೈನ್ ಮಾಡಿದಾರಂತೆ. ಸಮಸ್ಯೆಯನ್ನು ಹಿಂಗೆ ಬಗೆಹರಿಸೋದು? ನೀರಿನ ಮೂಲವನ್ನು ಸೃಷ್ಟಿ ಮಾಡೋದಕ್ಕಾಗತ್ತಾ? ಗೊತ್ತಿಲ್ಲ, ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳ್ತಿದ್ದಾರೆ. ಬಿಸಿಲನಾಡು ರಾಯಚೂರು ಜಿಲ್ಲೆಯಲ್ಲಿ ಬೇಸಿಗೆ ಕಾಲ ಬಂತು ಅಂದರೆ ಸಾಕು, ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗುತ್ತೆ. ಅದರಲ್ಲೂ ಕೂಡ ರಾಯಚೂರು ಜಿಲ್ಲೆಯಲ್ಲಿ ತುಂಗಭದ್ರಾ ಮತ್ತು ಕೃಷ್ಣಾ ನದಿ ಹರಿದ್ರೂ ಕೂಡ ಇಲ್ಲಿ ಜನರು ಕುಡಿಯೋ ನೀರಿಗಾಗಿ ಪರದಾಡ್ತಾ ಇರ್ತಾರೆ. ಮಳೆಗಾಲದಲ್ಲೂ ಕೂಡ ಹಲವು ಗ್ರಾಮಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಆಗುತ್ತೆ. ಹೀಗಾಗಿ ಸರ್ಕಾರ ಈ ಜಿಲ್ಲೆಯಲ್ಲಿ ನೀರನ್ನು ಪ್ರತಿಯೊಬ್ಬರಿಗೂ ಕೂಡ ಕೊಡಬೇಕು ಅನ್ನೋ ಕಾರಣಕ್ಕಾಗಿ JJM ಮತ್ತು ಜಲಧಾರೆ ಯೋಜನೆಯನ್ನು ಜಾರಿಗೆ ಮಾಡಿದ್ದಾರೆ. ಆದರೂ ಕೂಡ ಆ ಯೋಜನೆಗಳು ಕಾಮಗಾರಿ ಹಂತದಲ್ಲೇ ಇದ್ದಾವೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಈ ಕುರಿತಂತೆ ಮಾತಾಡೋಕ್ಕೆ ನನ್ನ ಜೊತೆ ರಾಯಚೂರು ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರಿದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಈಗ ರಾಯಚೂರು ಜಿಲ್ಲೆಯಲ್ಲಿ 4 ಹಂತದಲ್ಲಿ JJM ಕಾಮಗಾರಿಗಳು ನಡೀತಾ ಇದ್ದಾವೆ. ಆದರೆ ಇಲ್ಲಿವರೆಗೂ ಕೂಡ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಗಳಲ್ಲಿ JJM ಕಾಮಗಾರಿ ಮುಗಿಸ್ಲಿಕ್ಕಾಗಿಲ್ಲ. ನೋಡಿ, ಹಿಂದೆ ಭಾಳ ಅವೈಜ್ಞಾನಿಕವಾಗಿ ಕೆಲವೊಂದು JJM ಕಾಮಗಾರಿಗಳು ತೆಗೆದುಕೊಂಡ ರಿವ್ಯೂ ಮಾಡುವಾಗ ನೀವು ನೋಡಿದ್ದೀರಿ. ಏನಂದರೆ ವಿತೌಟ್ ಸೋರ್ಸು ಬರೀ ಪೈಪ್ಲೈನ್ ಮಾಡೋದು ಆ ರೀತಿಯಲ್ಲಾಗಿತ್ತು. ಅದನ್ನು ಸರಿಪಡಿಸೋದಕ್ಕೆ ನಾವು ಅದಕ್ಕೆ ಸೂಚನೆಗಳನ್ನು ಕೊಟ್ಟಿದ್ದೀವಿ. ಹಾಗಾಗಿ ಇವತ್ತು ಜಲಧಾರೆಯೂ ಕೂಡ ಇವತ್ತು ನಮಗೆ ಎಕ್ಸ್ಪೆಕ್ಟೆಡ್ ಪ್ರೋಗ್ರೆಸ್ ಇಲ್ಲ. ಅದಕ್ಕೆ ಕೇಂದ್ರ ಸರ್ಕಾರ ಹಣ ಬಿಡುಗಡೆನೂ ಕೂಡ ಒಂದು ಕಾರಣ ಆಗಿದೆ. ಹಾಗಾಗಿ ಅದನ್ನು ಮತ್ತೆ ರಿವ್ಯೂ ಮಾಡ್ತಾಯಿದ್ದೀವಿ. ಇವತ್ತು ಏನು ಬೇಸಿಗೆ ಕಾಲದಲ್ಲಿ ಸಮಸ್ಯೆ ಆಗಬಾರ್ದು ಅನ್ನೋದಕ್ಕೆ ನಾನೊಂದು ರಿವ್ಯೂ ಮೀಟಿಂಗು ಕೂಡ ಪೂರ್ವಭಾವಿ ಸಿದ್ಧತಾ ಸಭೆಯನ್ನು ಕೂಡ ಮಾಡ್ತಾಯಿದ್ದೀನಿ. ಎಲ್ಲ ತಾಲೂಕುಗಳಿಂದ ಏನು ಪರಿಸ್ಥಿತಿ ಅಂದರೆ ನಮ್ಮ ಕೆರೆಗಳಲ್ಲಿರ್ತಕ್ಕಂಥ, ಯಾಕಂದರೆ ಭಾಳಷ್ಟು ತಾಲೂಕುಗಳು ಕೆರೆ ನೀರು ಮೇಲೆ ಅವಲಂಬಿತವಾಗಿವೆ. ಕೆರೆಗಳಲ್ಲಿ ನೀರಿನ ಸಂಗ್ರಹ ಏನಿದೆ ಮತ್ತು ನಾವು ಯಾವ ರೀತಿ ಅದನ್ನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದಕ್ಕೆ ನಾವು ಅದನ್ನು ಪೂರ್ವಭಾವಿ ಸಿದ್ಧತೆ ಸಭೆಯನ್ನು ಮಾಡ್ತಾಯಿದ್ದೀವಿ. ಇನ್ನೊಂದು ಸರ್, ಈಗ JJM ಕಾಮಗಾರಿ ಏನಿದೆಯೋ 4 ಹಂತದಲ್ಲಿ ಕಾಮಗಾರಿ ನಡೀತಾ ಇದೆ. ಸುಮಾರು 400 ಕೋಟಿಗೂ ಅಧಿಕ ಹಣ ಇನ್ನೂ ನಿಮ್ಮ ಹತ್ರ ಇಲಾಖೆಯಲ್ಲಿದೆ. ಆದರೂ ಕೂಡ ಜನಗಳಿಗೆ ನೀರು ಕೊಡ್ಲಿಕ್ಕಾಗ್ತಾ ಇಲ್ಲ, ನೆಲ ಕೂಡಿಸ್ಲಿಕ್ಕಾಗ್ತಾ ಇಲ್ಲ. ಹಣ ಇಲಾಖೆಯಲ್ಲಿ ಇದೆ ಅಂತಲ್ಲ, ಅದು ಪ್ರೋಗ್ರೆಸ್ ಆದಂಗೆ ಪೇಮೆಂಟ್ ಆಗ್ತದೆ. ಕೇಂದ್ರ ಸರ್ಕಾರದಿಂದಲೂ ಬಿಡುಗಡೆ ಆಗಬೇಕು. ಇನ್ನೂ ಸಾಕಷ್ಟು ಪೇಮೆಂಟ್ ಪೆಂಡಿಂಗ್ ಡ್ಯೂನೂ ಕೂಡ ಇದೆ. ಹಾಗಾಗಿ ಇದು ಸಮಸ್ಯೆ ಪೇಮೆಂಟ್ದಲ್ಲ, ಇದು ಕೆಲವು ಕಾಂಟ್ರಾಕ್ಟರ್ಸು ಹಿಂದೆ ಏನು ತೊಗೊಂಡಿದ್ದಾರೆ, ಅದು ಕೆಲವೊಬ್ಬರು ಸರಿ ಕೆಲಸ ಮಾಡ್ತಾಯಿಲ್ಲ ಅನ್ನೋದಕ್ಕೇ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಿ ಅದಕ್ಕೆ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ. ನಾನೊಂದು ಸಪ್ರೇಟಾಗಿ ಕುಡಿಯೋ ನೀರಿನ ರಿವ್ಯೂವನ್ನು ಕೂಡ ಇಟ್ಕೊಂಡಿದ್ದೀನಿ. ರಾಯಚೂರು ಜಿಲ್ಲೆಯಲ್ಲಿ ಒಂದು ಭಾಳ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ, ಕುಡಿಯೋ ನೀರಿನ ಯಾವುದೇ ಸಮಸ್ಯೆ ಬರದ ಹಾಗೆ ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅದು ಕ್ರಮ ವಹಿಸುತ್ತೆ. ಯಾರೂ ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಜಲಧಾರೆ ಯೋಜನೆ ಏನಿದೆಯಲ್ಲ ಸರ್, ಜಲಧಾರೆ ನಾರಾಯಣಪುರ ಡ್ಯಾಮಿಂದ ರಾಯಚೂರು ಜಿಲ್ಲೆ ಪ್ರತಿ ಹಳ್ಳಿಯಲ್ಲೂ ಕೂಡ ನೀರು ಕೊಡಬೇಕನ್ನುವಂಥ ಯೋಜನೆ ಉದ್ದೇಶ. ಆದರೆ ಇಲ್ಲಿವರೆಗೂ ಕೂಡ ಮುಗಿಬೇಕಾಗಿತ್ತು. 2024 ಕಂಪ್ಲೀಟ್ ಮಾಡಲೇಬೇಕಾಗಿತ್ತು. ಈಗ 2026 ಬಂದಿದೆ, ಇವತ್ತಿನವರೆಗೂ ಕಾಮಗಾರಿ ಆಗಿಲ್ಲ. ಅದು ಭಾಳ ದೊಡ್ಡ ಪ್ರಾಜೆಕ್ಟ್ ಇದೆ, ಸುಮಾರು 2,000 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇದೆ. ಅದು ನಮ್ಮ ನಾರಾಯಣಪುರಿಂದ ನಮ್ಮ ರಾಯಚೂರು ಜಿಲ್ಲೆಯ ಪ್ರತಿ ಒಂದು ಕಡೆ ಪ್ರತಿ ಹಳ್ಳಿಗೆ ಅದನ್ನು ತಲುಪಬೇಕು ಅಂತಕ್ಕಂಥದ್ದಕ್ಕೆ ಒಂದು ಭಾಳ ದೊಡ್ಡ ಯೋಜನೆ. ಅದರಲ್ಲಿ ಏನಾಗಿದೆ, ಅದು ಕೆಲವೊಂದು ಪ್ರೋಗ್ರೆಸ್ ಆಗಿದೆ, ಕೆಲವೊಂದು ಕಾಂಪೊನೆಂಟ್ಸ್ ಪ್ರೋಗ್ರೆಸ್ ಆಗಿಲ್ಲ. ಹಾಗಾಗಿ ಅದನ್ನು, ಯಾಕಂದರೆ ಓವರ್ ಟ್ಯಾಂಕ್ಸ್ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಯಾಕಂದರೆ ಕೆಲವು ಕಡೆ ಸ್ಥಳ ಒಂದು ವಿವಾದ ಇರ್ತದೆ. ಹಾಗಾಗಿ ಸ್ವಲ್ಪ ಡಿಲೇ ಆಗಿದೆ. ಆದರೂ ಕೂಡ ಅದು ಕ್ಲೋಸ್ಲಿ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಜಲಧಾರೆದು ಕೂಡ ಸಪ್ರೇಟ್ ಮೀಟಿಂಗನ್ನು ಕರಿತಾ ಇದ್ದೀವಿ. ಇದಿಷ್ಟು ರಾಯಚೂರು ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರ ಮಾತಾಗಿದೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ರಾಯಚೂರಿನ ಸ್ಥಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.